ಭಾಗದ ಜನತೆಗೆ ನಿಮ್ಮ ಸಂದೇಶ ಏನು ಸರ್? ಇವಾಗ ದಾವಣಗೆರೆ ಬೈ ಎಲೆಕ್ಷನ್ಸ್ ಅಲ್ಲಿ ಈಗಾಗಲೇ ಸುಮಾರು ಜನರು ಬಂದು ಕ್ಯಾಂಪೇನ್ ಮಾಡಿದ್ದಾರೆ. ಈಗಾಗಲೇ ಸುಮಾರು ಪ್ರೆಸ್ ಕಾನ್ಫರೆನ್ಸಸ್ ಆಗಿದ್ದಾವೆ, ರೋಡ್ ಶೋಸ್ ಆಗಿದ್ದಾವೆ. ನಾವು ಕೂಡ ಸುಮಾರು 3-4 ದಿವಸದಿಂದ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. ನನಗನ್ಸ್ಮಟ್ಟಿಗೆ ಶಾಮ್ನೂರ್ ಸಮರ್ಥ್ ಅವರು ಒಂದು ದೊಡ್ಡ ಲೀಡಿಂದ ಈ ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಮತ್ತೊಂದ್ಸಲ ನಮ್ಮ ದಾವಣಗೆರೆಯ ನಾಗರಿಕರಿಗೆ, ಮತದಾರರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಇವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ರು ಸೀನಿಯರ್ ಲೀಡರ್ ಆಗಿದ್ದು ಶಾಮನೂರ್ ಶಿವಶಂಕರಪ್ಪ ಅವರು ಬಹಳಷ್ಟು ಕೆಲಸಗಳು ಇಲ್ಲಿ ಮಾಡಿದ್ದಾರೆ. ಬಹಳಷ್ಟು ಪ್ರಾಜೆಕ್ಟ್ಸ್ ಇಲ್ಲಿ ತಗೊಂಡ್ಬಂದಿದ್ದಾರೆ. ಬಹಳಷ್ಟು ಫಂಡ್ಸ್ ತಗೊಂಡ್ಬಂದು ಕೆಲಸ ಮಾಡಿದ್ದಾರೆ. ಕೆಲಸ ಆಗ್ತಾ ಇದೆ. ಆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು. ಇನ್ನಷ್ಟು ಹೆಚ್ಚು ಡೆವಲಪ್ಮೆಂಟ್ ವರ್ಕ್ ಇಲ್ಲಿ ಮಾಡಬೇಕು. 1992 ಇಂದ ತಗೊಂಡು ಇಲ್ಲಿವರೆಗೆ ಸುಮಾರು ಸಲ ಅವ್ರು ಗೆದ್ದು ಬಂದು ಅವ್ರ ಫ್ಯಾಮಿಲಿ ಅವರೆಲ್ಲ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಸಲ ಮತ್ತೆ ಶಾಮನೂರ್ ಸಮರ್ಥ್ಗೆ, ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲರೂ ಸಹಕರಿಸಿ ಅವ್ರಿಗೆ ಮತ ಕೊಟ್ಟು ಅವ್ರಿಗೆ ಗೆಲ್ಸ್ಕೊಂಡ್ ಬನ್ನಿ. ಅದೇ ಥರ ಅವ್ರ ಅಜ್ಜ ಯಾವ ಥರ ಕೆಲಸ ಮಾಡಿದ್ರು ಅದೇ ಥರ ಇವ್ರು ಕೂಡ ಕೆಲಸ ಮಾಡ್ತಾರೆ. ನಾವು ಮತ್ತೆ ದಾವಣಗೆರೆಗೆ ಅನ್ನಷ್ಟು ಉನ್ನತಿಗೆ ತಗೊಂಡು ಹೋಗೋ ಕೆಲಸವನ್ನು ಮಾಡ್ತೀವಿ. ಸರ್, ನೀವು ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಈ ವಾತಾವರಣ ಹೇಗಿದೆ? ಮೊದಲಿಗೂ ಇದು ಹೇಗಿದೆ? ಇವಾಗ ಬಹಳಷ್ಟು ಸೋಷಿಯಲ್ ಮೀಡಿಯಾಲಿ ನಾನು ಕೂಡ ವಿಡಿಯೋಸ್ ನೋಡಿದ್ದೆ. ಕನ್ಫ್ಯೂಷನ್ ಇದೆ, ಕಾಂಟ್ರವರ್ಸಿ ಇದೆ, ಬಹಳ ಎಮೋಷನಲ್ ಔಟ್ಬರ್ಸ್ಟ್ ಇದಾವೆ ಅಂದ್ಬಿಟ್ಟು ಬಹಳ ಕಡೆಯಿಂದ ನಾನು ಕೇಳ್ತಾ ಇದ್ದೆ. ನಾನು ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಬ್ಯುಸಿ ಇದೆ, ಬಜೆಟ್ ಸೆಷನ್ ಅಲ್ಲಿ. ಆಮೇಲೆ ಅಸ್ಸಾಂ ಎಲೆಕ್ಷನ್ ಅಲ್ಲಿ ನನ್ನ ಡ್ಯೂಟಿ ಹಾಕಿದ್ರು. ಅಲ್ಲಿನೂ ಸುಮಾರು ಕ್ಯಾಂಪೇನ್, ಸುಮಾರು ದಿವಸ ಇದ್ದು ಕ್ಯಾಂಪೇನ್ ಮಾಡಿ ನಾನು ಈ ಕಡೆ ಬಂದೆ. ಇಲ್ಲಿ ಬಂದಾದ್ಮೇಲೆ 3 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ಏನಿದ್ರು ಕನ್ಫ್ಯೂಷನ್ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಅಲ್ಲಿ, ಕೆಲವೊಂದು ಮೇನ್ ಸ್ಟ್ರೀಮ್ ಚಾನಲ್ಸ್ ಅಲ್ಲಿ ಕೂಡ ನಡೆಸ್ತಾ ಇದೆ. ಈ ಕನ್ಫ್ಯೂಷನ್ನು, ಈ ಕಾಂಟ್ರವರ್ಸೀಸು ನನಗೆ ಅನ್ಸುತ್ತೆ ಇದು ಸ್ಪಾನ್ಸರ್ಡ್ ಆಗಿ ಕಾಣಿಸ್ತದೆ. ಯಾರೋ ಕೆಲವು ಮಂದಿ ಸ್ಪಾನ್ಸರ್ ಮಾಡಿ ಅದನ್ನು ನಡೆಸ್ತಾ ಇದ್ದಾರೆ. ಗ್ರೌಂಡ್ ಅಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲ, ಯಾವ ಕಾಂಟ್ರವರ್ಸಿ ಇಲ್ಲ. ಜನರೆಲ್ಲ ಒಂದಾಗಿ ಒಂದ್ ಕಡೆ ವೋಟ್ ಮಾಡಲಾಗಿದ್ದಾರೆ. ಇವರು ಅಜ್ಜ ಯಾವ ತರ ಗೆದ್ಕೊಂತ ಬಂದಿದ್ರು ಅದೇ ತರ ನನಗನ್ಸುತ್ತೆ ಇವ್ರು ಗೆದ್ದು ಕೆಲಸ ಮಾಡ್ತಾರೆ. ಯಾವುದೇ ನನಗಂತೂ ಸಂಕೋಚ ಇಲ್ಲ, ಯಾವುದು ಕನ್ಫ್ಯೂಷನೇ ಇಲ್ಲ. 100% ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಳ್ಳೆ ಮತದಿಂದ ಗೆಲ್ತಾರೆ. ಸರ್, ಕಳೆದ ಬಾರಿಯ ಚುನಾವಣೆಯ ಡಾಟಾ ನೋಡಿದ್ರೆ ಮಹಿಳಾ ವೋಟರ್ಸ್ ತುಂಬಾ ಜನ ಇದ್ರೂ ಕೂಡ ಅತಿ ಕಡಿಮೆ ಮತದಾನ ಮಹಿಳೆಯರು ಮಾಡಿರೋದು ಲಾಸ್ಟ್ ಟೈಮ್. ಸೊ ಮಹಿಳಾ ವೋಟರ್ಸ್ಗೆ ನಿಮ್ಮ ಸಂದೇಶ ಏನು? ಮಹಿಳಾ ವೋಟರ್ಸ್ ಅವರು ಲಾಸ್ಟ್ ಟೈಮ್, ನನಗೆ ಇಲ್ಲಿ ಆ ಅನಾಲಿಸಿಸ್ ನಾನು ನೋಡಿಲ್ಲ, ಆದ್ರೆ ಲಾಸ್ಟ್ ಟೈಮು ಇಡೀ ಸ್ಟೇಟ್ ಅಲ್ಲಿ ಮಹಿಳಾ ವೋಟರ್ಸ್ ಅತಿ ಹೆಚ್ಚಾಗಿ ಅತಿ ಉತ್ಸಾಹದಿಂದ ವೋಟ್ ಮಾಡಿದ್ರು. ಯಾಕಂದ್ರೆ ನಾವೇನು ಗ್ಯಾರಂಟೀಸ್ ಅನೌನ್ಸ್ ಮಾಡಿದ್ದೀವಿ. ಆ ಗ್ಯಾರಂಟೀಸ್ 5 ಗ್ಯಾರಂಟೀಸ್ ಅನೌನ್ಸ್ ಮಾಡಿದ್ದೀವಿ. ಆ 5 ಗ್ಯಾರಂಟೀಸ್ ಕೂಡ ಮಹಿಳೆಯರಿಗೂ ಒಂದಲ್ಲ ಒಂದು ರೀತಿಯಿಂದ ಒಂದಷ್ಟು ಸಹಾಯ ಆಗ್ತಾ ಇತ್ತು. ಆ ಗ್ಯಾರಂಟೀಸ್ ನಾವು 100% ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಾವು ಮೊನ್ನೆ ನಾವು ವೋಟಿಂಗ್ಗೆ ಕ್ಯಾಂಪೇನಿಂಗ್, ಡೋರ್ ಟು ಡೋರ್ ಕ್ಯಾಂಪೇನ್ ಹೋದಾಗ, ಚಿಕ್ಕ ಮೀಟಿಂಗ್ಸ್ ಅಲ್ಲಿ ಮಾಡಿದಾಗ ಮಹಿಳೆಯವ್ರಿಗೆ ಕೇಳಿದ್ದೀವಿ ಅವ್ರಿಗೆ ಎಷ್ಟೆಷ್ಟು ಲಾಭ ಆಗಿದೆ ಅಂತ. ಒಂದೊಂದು ಮಹಿಳೆಯವರಿಗೆ ಇವತ್ತುವರೆಗೆ 54,000 ರೂಪಾಯಿ ಅವ್ರ ಅಕೌಂಟಲ್ಲಿ ಹೋಗಿದೆ ಸರ್ಕಾರ ಕಡೆಯಿಂದ. ಫ್ರೀ ಬಸ್ಸಸ್ ಅವೆಲ್ಲ ಬಿಟ್ಟು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಲ್ಲಿ 54,000 ರೂಪಾಯಿ ಇವತ್ತುವರೆಗೆ ಹೋಗಿದೆ. ಇನ್ನ 2 ವರ್ಷ ಕೂಡ ಅವ್ರಿಗೆ ಅದೇ ತರ ಸಿಗ್ತಾ ಇರುತ್ತೆ. ಈ ತರ ಏನ್ ನಾವು ಸವಲತ್ತುಗಳು ಅವ್ರಿಗೆ ಕೊಡ್ತಾ ಇದೀವಿ, ಏನ್ ಗ್ಯಾರಂಟೀಸ್ ಅವ್ರಿಗೆ ಕೊಡ್ತಾ ಇದೀವಿ, ಅದು ಮುಂದೆ ಕೂಡ ಇನ್ನ ಹೆಚ್ಚಾಗಿ ನಾವು ಕೊಡ್ತೀವಿ ಒಂದು ಹೇಳ್ತಾ ಇದ್ದೀನಿ. ಅದ್ರ ಜೊತೆಲಿ ತಾವೆಲ್ಲರೂ ಬಂದು ನಿಮಗೆ ಇಷ್ಟೊಂದು ಸವಲತ್ತು ನಾವು ಕೊಡ್ತಾ ಇದೀವಿ, ಇಷ್ಟೊಂದು ಗ್ಯಾರಂಟೀಸ್ ನಾವು ಕೊಡ್ತಾ ಇದೀವಿ, ಇಷ್ಟೊಂದು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಆಗ್ತಾ ಇದೆ, ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಹೊರಗಡೆ ಬಂದು ನೀವು ನಮ್ಮ ಕ್ಯಾಂಡಿಡೇಟ್ ಶಾಮನೂರ್ ಸಮರ್ಥಿಗೆ ನೀವು ಮತ ಕೊಡಬೇಕು, ಅವ್ರಿಗೆ ಗೆಲ್ಸ್ಕೊಡ್ಬೇಕು. ಮತ್ತೆ ನಿಮ್ಮ ಭಾಗಕ್ಕೆ, ನಿಮಗೆ ಎಲ್ಲರಿಗೆ ಇನ್ನೂ ಒಂದಷ್ಟು ಸಹಾಯ ಆಗುತ್ತೆ. ಸರ್, ಕೊನೆ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದೆಯಾ? ನೋಡಿ, ಅಲ್ಪಸಂಖ್ಯಾತರ ಕಡೆಯಿಂದ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಡಿಮ್ಯಾಂಡ್ ಇತ್ತು. ಎಲ್ಲಾ ಸಮುದಾಯದವರು, ಎಲ್ಲ ಜಾತಿಯವರು, ಬೇರೆ ಬೇರೆ ಲಾಬೀಸ್ ಇರುತ್ತೆ, ಅವರೆಲ್ಲ ಸೇರ್ಕೊಂಡು ಅವ್ರವ್ರ ಜಾತಿಗೆ, ಅವರ ಸಮುದಾಯಕ್ಕೆ ಅವ್ರು ಟಿಕೆಟ್ ಕೇಳ್ತಾರೆ. ಇದು ಡೆಮೋಕ್ರಸಿಯಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈಗ ಪಕ್ಷ ಬೇರೆ ಬೇರೆ ಸರ್ವೇಸ್ ಎಲ್ಲ ಮಾಡಿ, ಫೀಡ್ಬ್ಯಾಕ್ ಎಲ್ಲ ತಗೊಂಡು, ಲೀಡರ್ಸಿಗೆಲ್ಲ ಮಾತಾಡಿ ಒಂದು ಕ್ಯಾಂಡಿಡೇಟಿಗೆ ಅನೌನ್ಸ್ ಮಾಡಿದಾಗ ಎಲ್ಲರೂ ಸೇರಿ ಅವ್ರು ಕೆಲಸ ಮಾಡಬೇಕು, ವೋಟ್ ಕೂಡ ಹಾಕಿಸ್ಬೇಕು. ಅದ್ರ ಜೊತೆಲಿ ನಮ್ಮ ಪಾರ್ಟಿಲಿ ಇನ್ನೊಂದು ಪರಂಪರೆ ಇದೆ. ಯಾರನ್ನ ತೀರ್ಕೊಂಡು ಹೋದ್ರೆ ಅವ್ರ ಮನೆಯವರಿಗೆ ಕೊಡ್ತಾರೆ. ಅದೇ ತರ ಅಲ್ಲಿ ಮೇಟಿ ಸಾಹೇಬ್ರ ಮಗನಿಗೆ ಕೊಟ್ಟಿದ್ದಾರೆ, ಶಾಮನೂರ್ ಶಿವಶಂಕರಪ್ಪ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ. ಇದೇ ತರ ನಾನು ಅಲ್ಪಸಂಖ್ಯಾತವ್ರಿಗೆ ಹೇಳೋದೇನಂದ್ರೆ, ತನ್ವೀರ್ ಸೇಠ್ ಅವ್ರ ತಂದೆ ಅಜೀಜ್ ಸೇಠ್ ಅವ್ರು ತೀರ್ಕೊಂಡಾಗ ತನ್ವೀರ್ ಸೇಠ್ ಅವ್ರ ಮಗನಿಗೆ ಕೊಟ್ಟಿದ್ರು.
UT ಫರೀದ್ ಅವ್ರು ತೀರ್ಕೊಂಡಾಗ ಅವ್ರ ಮಗನಿಗೆ UT ಖಾದರ್ ಸಾಹೇಬ್ರು ಕೊಟ್ಟಿದ್ರು. ಕಮರುಲ್ ಇಸ್ಲಾಂ ಅವ್ರು ತೀರ್ಕೊಂಡಾಗ ಅವ್ರ ಹೆಂಡತಿ ಕನೀಸ್ ಫಾತಿಮಾ ಅವರು ಕೊಟ್ಟರು. ಇದೇ ತರ ಸುಮಾರು ಎಕ್ಸಾಂಪಲ್ಸ್ ಎಲ್ಲಾ ಜಾತಿ ಸಮುದಾಯದಲ್ಲಿದೆ. ಸೊ ಅದಕ್ಕೆ ನಾವು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಂಡಂಗೆ ನಾವೆಲ್ಲ ಒಂದ್ ಕಡೆ ವೋಟ್ ಹಾಕ್ಬೇಕು. ನನಗೆ ಅನ್ಸ್ಮಟ್ಟಿಗೆ ಅಲ್ಪಸಂಖ್ಯಾತರಲ್ಲಿ ಯಾವ್ದು ಕನ್ಫ್ಯೂಷನ್ ಇಲ್ಲ. ಯಾಕಂದ್ರೆ ಯಾವ್ದಾನ ಪಕ್ಷ ಅಲ್ಪಸಂಖ್ಯಾತರಿಗೋಸ್ಕರ ನಿಂತ್ಕೊಳ್ಳುತ್ತೆ, ಅವ್ರ ಪರವಾಗಿ ಮಾತಾಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಅವ್ರಿಗೆ ಒಳ್ಳೆ ಸ್ಕೀಮ್ಸ್ ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅದು ಕೊಡೋದು. ಅದೇ ತರ ಅವ್ರ ದಲಿತರಿಗೆ, ಆದಿವಾಸಿಗಳಿಗೆ, ಹಿಂದುಳಿದ ಜನಾಂಗದವರಿಗೆ ಸ್ವಲ್ಪ ಒಂದಷ್ಟು ಸವಲತ್ತುಗಳು ಮಾಡಿಕೊಡ್ತಾರೆ. ಯಾಕಂದ್ರೆ ಅವರು ನಮ್ಮ ಸಮಾಜದಲ್ಲಿ ಬೇರೆ ಜಾತಿ ಮತ್ತೆ ಬೇರೆ ಜನಾಂಗ ಮತ್ತೆ ಬೇರೆ ಧರ್ಮದ ಜನರ ಜೊತೆಲಿ ಆ ಲೆವೆಲ್ಗೆ ಎಲ್ಲರೂ ಇರಬೇಕು, ಆ ಲೆವೆಲ್ಗೆ ಎಲ್ಲರೂ ಬರ್ಬೇಕು ಅಂದ್ಬಿಟ್ಟು ಒಂದು ಸವಲತ್ತು ಕೊಡ್ತೀವಿ. ಇದೆಲ್ಲ ಯೋಚನೆ ಮಾಡ್ಕೊಡೋದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಜೊತೆಲಿ ಮುಸಲ್ಮಾನರು ಇದ್ದಾರೆ, ಬೇರೆ ಎಲ್ಲ ಜಾತಿಯವರು ಇದ್ದಾರೆ. ಅದು ಯಾವುದೇ ಕನ್ಫ್ಯೂಷನ್ ಇಲ್ದಂಗೆ ಎಲ್ಲರೂ ಒಂದ್ ಕಡೆ ವೋಟ್ ಹಾಕ್ತಾ ಇದ್ದಾರೆ. ಶಾಮ್ನೂರ್ ಸಮರ್ಥ್ ಅವರು ಒಂದು ದೊಡ್ಡ ಲೀಡ್ ಇಂದ ಇಲ್ಲಿ ಈ ಬೈ ಎಲೆಕ್ಷನ್ ಗೆಲ್ಲೋರಿದ್ದಾರೆ.